ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ನಡುವೆ ಅಡಗಿರುವ ಒಂದು ಅದ್ಭುತ ಪ್ರಕೃತಿ ತಾಣಕ್ಕೆ ಬಂದಿದ್ದೇವೆ. ಇದೇ ನೋಡಿ ಭಾಜೆ ಜಲಪಾತ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಈ ಪ್ರದೇಶವೇ ಹಸಿರು ಹೊದಿಕೆ ಹೊದ್ದ ಸ್ವರ್ಗದಂತಾಗುತ್ತದೆ. ಬಂಡೆಗಳ ಮೇಲಿಂದ ಧುಮುಕುವ ನೀರಿನ ಜಲಧಾರೆಯು ಈ ದೃಶ್ಯವನ್ನು ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ. ಭಾಜೆ ಜಲಪಾತವು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಲೋನಾವಾಲಾದ ಸಮೀಪ ಇರುವ ಭಾಜೆ ಗ್ರಾಮದ ಬಳಿ ಇದೆ. ಅದಕ್ಕೋಸ್ಕರನೇ ಇದಕ್ಕೆ ಭಾಜೆ ಜಲಪಾತ ಎಂದು ಹೆಸರು ಬಂದಿರಬಹುದು. ಇದೇ ಪ್ರದೇಶದಿಂದ ಸುಮಾರು ನಡೆದುಕೊಂಡು ಹೋಗುವಷ್ಟು ದೂರದಲ್ಲೇ ಇರುವ 2000 ವರ್ಷಗಳ ಹಳೆಯದಾದ ಪ್ರಸಿದ್ಧ ಭಾಜೆ ಬೌದ್ಧ ಗುಹೆಗಳು ಕೂಡ ಇವೆ. ಆದರೆ ನಮಗೆ ಭಾಜೆ ಗುಹೆಗಳಿಗೆ ಹೋಗಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಮಳೆಯು ಹೆಚ್ಚಾದ ಕಾರಣ ಅಲ್ಲಿಗೆ ಪ್ರವಾಸಿಗರನ್ನು ಹೋಗಲು ಬಿಡುತ್ತಿರಲಿಲ್ಲ. ಇಂದಿನ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಕಾರ್ಲಾವ್ ಗುಹೆಗಳು ಸಹ ಬೌದ್ಧ ಭಿಕ್ಷುಗಳು ಧ್ಯಾನ ಮತ್ತು ವಾಸಕ್ಕಾಗಿ ಆ ಗುಹೆಗಳನ್ನು ನಿರ್ಮಿಸಿದ್ದರು. ಇಲ್ಲಿರುವ ಭಾಜೆ ಗುಹೆಗಳು ಸಹ ಬೌದ್ಧ ಭಿಕ್ಷುಗಳು ಧ್ಯಾನ ಮತ್ತು ವಾಸಕ್ಕಾಗಿ ಈ ಗುಹೆಗಳನ್ನು ನಿರ್ಮಿಸಿದ್ದರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇಂದಿಗೂ ಅವುಗಳ ಕೆತ್ತನೆಗಳು ಮತ್ತು ಶಿಲ್ಪಕಲೆ ನೋಡುಗರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತವೆ. ಮಳೆಗಾಲದಲ್ಲಿ ಸಹ್ಯಾದ್ರಿಯ ಪ್ರತಿಯೊಂದು ಬೆಟ್ಟವೂ ಸಹ ಹಸಿರಿನಿಂದ ಕಂಗೊಳಿಸುತ್ತದೆ. ನಮ್ಮ ಚಿಕ್ಕಮಗಳೂರು ಮತ್ತು ಮಡಿಕೇರಿಯೂ ಸಹ ಇದೇ ತರಹ ಇರುತ್ತದೆ. ಇಲ್ಲಿಗೆ ಬಂದರೆ ನೀವು ಒಂದೇ ದಿನದಲ್ಲಿ ಜಲಪಾತದ ಪ್ರಕೃತಿ ಸೌಂದರ್ಯವನ್ನು ಹಾಗೂ ಪುರಾತನ ಗುಹೆಗಳ ಇತಿಹಾಸವನ್ನು ಅನುಭವಿಸಬಹುದು. ಭಾಜೆ ಜಲಪಾತವನ್ನು ನೋಡಲು ಅತ್ಯುತ್ತಮ ಸಮಯ ಎಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಈ ಲೋನಾವಾಲಾದ ಸುತ್ತಮುತ್ತ ಇರುವ ಪ್ರದೇಶಗಳನ್ನು ಇದೇ ಸಮಯದಲ್ಲಿ ನೋಡುವುದು ತುಂಬ ಅದ್ಭುತವಾಗಿರುತ್ತದೆ. ಕೊನೆಯದಾಗಿ ಒಂದು ಮಾತು, ಇಲ್ಲಿ ಮೋಡಗಳಿಂದ ಆವರಿಸಿದ ಬೆಟ್ಟಗಳು, ಹಸಿರು ಹೊದಿಕೆ, ತಂಪಾದ ಗಾಳಿ, ಬಂಡೆಗಳ ಮೇಲೆ ಧುಮುಕುವ ನೀರಿನ ಸಂಗೀತ, ಹಕ್ಕಿಗಳ ಕಲರವ ಇವೆಲ್ಲವೂ ಸೇರಿ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವ ಅನುಭವವನ್ನು ನಿಮಗೆ ಖಂಡಿತವಾಗಿ ನೀಡುತ್ತದೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.